ನನ್ನ ಧ್ವನಿ ಇವತ್ತಿನ ನನ್ನ ಧ್ವನಿ ಹೋಗಿದೆ. ಎನ್ನ ಧ್ವನಿ ಇಲ್ಲಿ ಆಫೀಸ್ ಕಡೆ ನಾವು ಚಿಂತಕರನ್ನು ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ನೋಡಿ ಇವ್ರ ಕಾಯಕ ಅಷ್ಟು ದಿನದಿಂದ. ಓಂ ನಮಃ ಶಿವಾಯ. ಕ್ಷೇತ್ರ. ಮತ್ತೆ ಬಸ್ಸು ನೀನು ಯಾವಾಗ ಬಂದಿದ್ದೆ ಇಲ್ಲಿಗೆ? ನಾನು ಸುಮಾರು 2005-6 ಅಂದ್ಕೊಂಡಿದ್ದೀನಿ. ನೀವು ಪಕ್ಕದಲ್ಲೇ ಇದೆಯಾ, ಇಲ್ಲಿಲ್ಲೇ ಇದ್ದೀರಿ ನೀವು? ಆ್ಯಕ್ಚುಲಿ ನೀವು ಬಂದೇ ಇಲ್ಲ. ನೀನು ಯಾಕೆ ಬಂದಿಲ್ಲ? ನಾನು ಒಂದೇ ಸಾರಿ ಬಂದಿದ್ದೀನಲ್ಲ. ಯಾವಾಗ? 2005ರಲ್ಲಿ. ಅವಾಗ ಬಂದ್ಮೇಲೆ ಇನ್ನೂ ಈಗ 24 ಆಯ್ತದೆ. ಇವತ್ತೇ ಬಂದಿರೋದು, ಅವತ್ತು ಬಂದಿದ್ದಷ್ಟೇ. ನಾನು ಅದಕ್ಕೆ ನನ್ನ ಧ್ವನಿಯಾಗಿ ತಗೊಂಡಿದ್ದೇನೆ ಕೇಳಿ. ಈ ಬಾಗಲಕೋಟೆ ಜಿಲ್ಲೆ ಮಣ್ಣಿನ ಮಗ ನಮ್ಮ ಬಸ್ಸು. ಮಣ್ಣಿನ ಮಗ ಅಲ್ಲ, ಇಳ್ಕಲ್ಲು. ಕಲ್ಲಿನ ಮಗ. ಈಗ ಹೇಳ್ತಿದ್ದ, ನನಗೆ ಅನ್ಕೊಂಡೆ ಮಣ್ಣಿನ ಮಗ ಅಲ್ಲ, ನಮ್ಮ ಅಪ್ಪ ಅಮ್ಮನ ಮಗ ಅಂತ. ಸೊ ಅದಕ್ಕೆ ಕರ್ಕೊಂಡು ಬಂದೆ. ನನ್ನ ಧ್ವನಿ ಯಾವಾಗಲೂ ನನ್ನ ಜೊತೆ ಇರಲಿ ಅಂತ. ಬನ್ನಿ ಬಿಡಲ್ಲ ಫ್ರೆಂಡ್ಸ್. ಅದು ಒಂದು ಸ್ವಲ್ಪ ನೋಡಿ, ಅದು ಇರಲಿ, ಅದು ಇರಬೇಕು. ಇಲ್ಲ ಅವ್ರಿಗೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನೀವು. ನಮ್ಮ ಹೆಸರು ಬಸ್ಲಿಂಗಿ ಅಂತೇಳಿ. ಬಸ್ಲಿಂಗಿ ಅವರು ಇಲ್ಲಿ ದೇವಸ್ಥಾನದ ಒಂದು ಮುಖ್ಯ ಭಾಗದಲ್ಲಿ ವರ್ಕ್ ಮಾಡ್ತಾರೆ. ಸೊ ಬನ್ನಿ, ದೇವಸ್ಥಾನ ಇಲ್ಲಿ ಕ್ಷೇತ್ರದ ಬಗ್ಗೆ ಏನೇನು ವಿಶೇಷತೆಗಳೇನಿದೆ ಇವ್ರ ಬಾಯಲ್ಲಿ ಕೇಳಿದ್ರು. ಎಷ್ಟನೇ ಶತಮಾನ? 6ನೇ ಶತಮಾನ ರೀ. 6ನೇ ಶತಮಾನ. ಬನ್ನಿ ಸರಿ, ವಿಶೇಷತೆ ಏನು ಹೆಂಗೆ ಅಂದರೆ, ನಮ್ಮ ಅಕ್ಕಪಕ್ಕದ ಊರಲ್ಲೇ ಚೆನ್ನಾಗಿರೋ ಹುಡುಗಿರು ಇರ್ತಾರೆ, ನೋಡಲ್ಲ ನಾವು. ಬೆಂಗಳೂರು ಮಂಗಳೂರು ಆ ಕಡೆ ಹೋಗಿ ಹುಡುಗಿ ತರಬೇಕು ಅಂತ ಹೋಗ್ತಾರೆ. ಹಂಗೆ ನಮ್ಮ ಅಕ್ಕಪಕ್ಕದಲ್ಲೇ ಒಂದು ಅದ್ಭುತವಾದ ಒಂದು ಸ್ಥಳಗಳಿರ್ತವೆ, ದೇವಸ್ಥಾನಗಳಿರ್ತವೆ, ನೋಡಲ್ಲ. ಇದು ವಿಘ್ನೇಶ್ವರ ಮೂರ್ತಿ ಇರೋದು ನಮ್ಮ ದೇವಸ್ಥಾನದೊಳಗೆ. ಇದು ಒಂದೇ ರೀ, ಇದು ಒಂಥರ ಸ್ಪೆಷಲ್ಲು. ಎಲ್ಲವಕ್ಕೂ 4 ಕೈ ಇರ್ತಾವೆ ವಿಘ್ನೇಶ್ವರನಿಗೆ. ಇದಕ್ಕೆ 2 ಕೈ ವಿಶೇಷ. ಮತ್ತು ಲಿಪಿ ಬರೆಯುವಂಥ ಶೈಲಿ ಒಳಗೆ ಐತ್ರಿ ಇದು ವಿಘ್ನೇಶ್ವರ. ಲಿಪಿ ಬರೆಯೋ ಶೈಲಿ ಒಳಗೆ ಐತಿ ಈ ದೇವಸ್ಥಾನದ ವಿಶೇಷ ಒಳಗೆ. ಇದು ವಿಘ್ನೇಶ್ವರನ ಇದೊಂದ್ರಿ. ಇದು ಬಿಟ್ಟರೆ ಕಲ್ಯಾಣಿ ಒಳಗೆ ಒಂದಿದೆ. ಚಾಲುಕ್ಯರ ಕಾಲದೊಳಗನ ವಿಘ್ನೇಶ್ವರ 6ನೇ ಶತಮಾನದೊಳಗನ ಪ್ರತಿಷ್ಠಾಪನೆ ಮಾಡಿದಂಥ ವಿಘ್ನೇಶ್ವರ ರೀ. ಇದು 2 ಕೈ ಇರುವಂಥ ಲಿಪಿ ಬರೆಯುವಂಥ ಗಣೇಶ. ಈ ಗಣೇಶ ಬಿಟ್ಟರೆ ಮತ್ತೆ ಎಲ್ಲೇ ಸಿಗೋದಿಲ್ಲ. ಇದು ಎಲ್ಲ ಕಡೆ 4 ಕೈ ಇರ್ತವೆ. ಇದು ಇರೋದು 2 ಕೈದು ಲಿಪಿ ಬರೆಯುವಂಥ ಶೈಲಿ ಒಳಗೆ ಚಾಲುಕ್ಯರ ಕಾಲದೊಳಗನ ರೀತಿಯನ್ನು ಕೆತ್ತನೆ ಮಾಡಿದ್ವಿ. ಚಾಲುಕ್ಯರ ಕಾಲದ್ದು ಗಣಪತಿ ನಾವು ಇವತ್ತು ಕೂರಿಸಿ ತಗೋ ಕೆರೆ ಬಿಡ್ತಾವೆ. ಸೊ ಚಾಲುಕ್ಯರ ಕಾಲದಿಂದ ಕೂರಿಸಿ ಇಲ್ಲೇ ಪೂಜೆ ಮಾಡ್ತಾಯಿವಿ. ಇದು ನಾವು ಉಳಿಸ್ಕೊಂಬರ್ಬೇಕಾಗಿರೋದು ಇಂಥ ಪರಂಪರೆನೇ. ಬನ್ನಿ, ಇದು ಮಲ್ಲಿಕಾರ್ಜುನ ದೇವಸ್ಥಾನ. ಇಲ್ಲಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಬೇಕು, ಈಶ್ವರನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಋಷಿಮುನಿಗಳು ತಪಸ್ಸನ್ನು ಸಿದ್ಧಿ ಮಾಡಿಕೊಂಡು ಇದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ನಮ್ಮ ಮಹಾಕೂಟದಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ನಂದಿ ಮತ್ತು ಚತುರ್ಮುಖಲಿಂಗಗಳು, ಆಯಾ ಗಜ ಕೆತ್ತನೆ ಮಾಡಿದ್ದಾರೆ. ಇವತ್ತಿದ್ದಲ್ಲ, ದೇವಸ್ಥಾನಗಳೆಲ್ಲ ಚಾಲುಕ್ಯರ ಕಾಲದಿವೆ. ಸೊ ಅಲ್ಲಿಂದ ಉಳಿಸ್ಕೊಂಡು ಬಂದಿದ್ದಾರೆ ಅಂದರೆ ಗ್ರೇಟ್. ಪುರಾತನ ನಾವು ಯಾವ ಉಳಿಯಲ್ಲ. ಮಲ್ಲಿಕಾರ್ಜುನ ದೇವಸ್ಥಾನದ ಎದುರಿಗಿದ ನಂದಿ ಮಂಟಪ. ಈ ನಂದಿ ಮಂಟಪ ಭಾಳ ದೊಡ್ಡದಾಗಿದೆ. ಮತ್ತು ಇದರ ವಿಶೇಷತೆ ಲಿಂಗ ಎಷ್ಟಿದೆ ಅದರಷ್ಟೇ ಇದು ಅಲ್ಲಿ ಬಸವಣ್ಣನೂ ಇದೆ. ಹೀಗಾಗಿ ಮತ್ತು ಇದರಷ್ಟು ಸ್ಮೂತು ನಮ್ಮ ದೇವಸ್ಥಾನದಲ್ಲಿ ಇದು. ಅಂದರೆ ಯಾವ ಅರ್ಥದಲ್ರಿ? ಈ ಲಿಂಗ ಅಷ್ಟೇ ಇದೆ, ಇದು ಬಸವಣ್ಣನ ಮೂರ್ತಿ 6ನೇ ಶತಮಾನದೊಳಗೇ ಇದೆ. ಇದು ಅವಾಗಿಂದ ಅಲ್ಲಿ ಎಷ್ಟು ಜಾಗ ಯೂಸ್ ಆಗಿದೆ ಲಿಂಗಕ್ಕೆ? ಅಷ್ಟು ಜಾಗನೇ ಇದೆ. ಅಷ್ಟು ಜಾಗ ಇದು. ಗರ್ಭಗುಡಿ ಲಿಂಗನು ಇಲ್ಲಿ ಹೊರಗಿರೋ ಈ ಮಲ್ಲಿಕಾರ್ಜುನ ದೇವಸ್ಥಾನ ಎದುರುಗಡೆ ಇರೋ ಬಸವನು ಒಂದೇ ಸಮನಾಗಿ ಒಂದೇ ಸುತ್ತಳತೆಯಲ್ಲಿ ಮಾಡಿದಂಥ ನಂದಿ ಮಂಟಪ. ಮಲ್ಲಿಕಾರ್ಜುನ ದೇವಸ್ಥಾನ ಇಲ್ಲಿ ತಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಏನೋ ಸಿದ್ಧಿಯನ್ನು ಮಾಡ್ಕೋಬೇಕಾಗಿತ್ತು. ಅವರ ಇಲ್ಲಿ ಜಪ ತಪಸ್ಸುಗಳನ್ನು ಮಾಡಿ ಲಿಂಗವನ್ನು ಮಲ್ಲಿಕಾರ್ಜುನ ದೇವಸ್ಥಾನ ರೂಪದೊಳಗೆ ಇಲ್ಲೇ ಲಿಂಗವನ್ನು ಅವರ ಸಿದ್ಧಿಯನ್ನು ಮಾಡಿಕೊಂಡು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ರೂಪವಾಗಿ ಇಲ್ಲೇ
ನಮ್ಮ ಮಹಾಕೂಟದೊಳಗೆ 22 ದೇವಸ್ಥಾನಗಳು ಆಯಾ ಕಾಲದೊಳಗೆ 6ನೇ ಶತಮಾನದೊಳಗೆ ಅವರ ಸಿದ್ಧಿಸುವುದಕ್ಕಾಗಿ ಲಿಂಗವನ್ನು ಜಪ ತಪಸ್ಸುಗಳನ್ನು ಮಾಡಿ ತಮ್ಮ ಕುರುವಿಗಾಗಿ 22 ದೇವಸ್ಥಾನಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ನಮ್ಮ ಮಹಾಕೂಟದೊಳಗೆ. ಚಾಲುಕ್ಯರ ಕಾಲದಲ್ಲಿ ಚಾಲುಕ್ಯರ ಕಾಲದೊಳಗೆ. ಮತ್ತು ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಮಹಾಕೂಟ ಇವು 4 ಸೇರಿ ಐಹೊಳೆಯವರೆಗೂ ಕೋಟಿ ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಮಹಾಕೂಟ ಅಂತ ಯಾಕಪ್ಪ ಅಂತಪ್ಪ ಅಂದ್ರೆ ಪಟ್ಟದಕಲ್ಲು, ಬಾದಾಮಿ, ಐಹೊಳೆ ಸೇರಿಕೊಂಡು ಕೋಟಿ ಲಿಂಗಗಳ ಸ್ಥಾಪನೆ ಮಾಡಬೇಕಾದ್ರೆ 1 ಕೋಟಿ ಲಿಂಗಕ್ಕೆ 1 ಲಿಂಗ ಕಡಿಮೆ ಬಿದ್ದದ್ದಕ್ಕೆ ನಮ್ಮ ಈ ಮಹಾಕೂಟದೊಳಗೆ ಕೋಟಿ ಲಿಂಗನ ಸ್ಥಾಪನೆ ಮಾಡಿದ್ದಾರೆ. ಕೋಟಿ ಲಿಂಗಗಳ ಕೂಟವೇ ಇದು ಮಹಾಕೂಟ ಅಂತ ಹೆಸರು ಬಂತು ಇಲ್ಲಿಗೆ. ಕೋಟಿ ಲಿಂಗ ದೇವಸ್ಥಾನ ಎದುರಿಗೇ ಕೋಟಿ ಲಿಂಗ ಸ್ಥಾಪನೆ ಮಾಡಿದ್ದಾರೆ. ಇದೆಲ್ಲ ಹಾಳು ಮಾಡ್ಯಾರನ್ರಿ? ಯಾವ ಸರ್? ಇದೆಲ್ಲ ಹಾಳು ಮಾಡಿ ಹೌದು ಸರ್, ಹೌದು ಸರ್. ಅದು ಇದು ವಿಡಿಯೋ ತೋರಿಸಿ ನೀವು ಮಾತಾಡಿ. ಇಲ್ಲಿ ಬನ್ನಿ ಹೇಳಿ ಎಲ್ಲ ಆ ಕಾಲದ ಯಾವ ಕಾಲದಲ್ಲಿ ಇದು ಇದ್ದ ಟೈಮಲ್ಲಿ? ಎಲ್ಲ 6ನೇ ಶತಮಾನ ಸರ್. ಏನೋ ಸ್ವಲ್ಪ ಜನ ಆ ಕಡೆ ಈ ಕಡೆ ಏನೋ ಸ್ವಲ್ಪ ಹಾಳು ಮಾಡಿದ್ದಾರೆ ದೇವಸ್ಥಾನ. ಹಂಗಾಗಿ ನಮ್ದು ದೇವಸ್ಥಾನ ಅಂದ್ರೆ ಬೇರೆಯವ್ರು ಬಂದು ಬೇರೆಯವ್ರು ದಾಳಿ ಮಾಡಿ ಮೂರ್ತಿಗಳನ್ನ ಕೆತ್ತನೆಗಳನ್ನ ಹಾಳು ಮಾಡಿದ್ದಾರೆ. ಇದು ಈಗ ಆಗಿರೋದಲ್ಲ, ಇದು ಅವಾಗಲೇ ಆಗಿರೋದು. ಅವಾಗಾಗಿರೋದು. ಈಗಾದ್ರೆ ಎಲ್ಲಿ ಬಿಡ್ತಾರೆ ಅಲ್ಲ, ಈಗಿನವ್ರು ಮಾಡ್ಲೂಬಾರದು ಅದನ್ನ. ಇವೆಲ್ಲ ಉಳಿಸ್ಕೊಂಡು ಬರ್ಬೇಕಾದಂಥ ಆಸ್ತಿಗಳು. ಇಲ್ಲಿ ನೋಡಿ ಈ ಕಿಂಡಿ ಹೆಂಗಿದೆ. ಈಗೆಲ್ಲ ಕಿಟಕಿಗಳು ಮಾಡ್ಕತ್ತೀರಿ ನೋಡಿ. ಆ ಕಾಲದಲ್ಲಿ ಯಾವ ಡಿಸೈನ್ ಕಿಟಕಿ? ಕಲ್ಲಿನ ಕಟ್ಟಡನೇ. ಇದು ನೋಡಿ ಅರ್ಧನಾರೀಶ್ವರ, ಅರ್ಧ ಶಿವ, ಅರ್ಧ ಪಾರ್ವತಿ. ಈ ನಮ್ಮ ಚಾಲುಕ್ಯರ ಕಾಲದೊಳಗನೆ ಇದು ಅವಾಗನೇ ಆಗಿದ್ದು ಪ್ರತಿಷ್ಠಾಪನೆ. ಅವಾಗನೇ ಕೆತ್ತನೆಯನ್ನು ಮಾಡಿದಂಥ ಅರ್ಧನಾರೀಶ್ವರ. ಇದು ಬಾದಾಮಿ ಒಳಗೂ ಇಲ್ಲ, ಐಹೊಳೆ ಒಳಗೂ ಇಲ್ಲ ರೀ ಅರ್ಧನಾರೀಶ್ವರ. ಬಾದಾಮಿಯಲ್ಲಿ ಇಲ್ಲ, ಪಟ್ಟದಕಲ್ಲು, ಐಹೊಳೆಯಲ್ಲಿ ಇಲ್ಲ. ನಮ್ಮ ಮಹಾಕೂಟದೊಳಗೆ ಒಂದನೇ ಸ್ಥಾಪನೆ ಮಾಡಿದ್ವಿ. 2 ಕಡೆ ಇರೋದು. ಮಲ್ಲಿಕಾರ್ಜುನ ಗುಡಿ ಗೋಡೆಗಿದೆ. ಅದನ್ನು ಬಿಟ್ಟರೆ ಈ ಕಡೆ ಸಂಗಮೇಶ್ವರ ದೇವಸ್ಥಾನಕ್ಕೂ ಇದೆ. ಇದು ಗಂಡಗೋಡೆಗೆ ಇದೆ ಸಂಗಮೇಶ್ವರ ದೇವಸ್ಥಾನಕ್ಕೆ. ಇದನ್ನು ವಿದೇಶಿಗರು ಕೇಳಿದ್ರಿ. ವಿದೇಶಿಗರು ಈ ಅರ್ಧನಾರೀಶ್ವರ ಮೂರ್ತಿಯನ್ನು ನಮಗೆ ಕೊಡ್ರಿ, ಎಷ್ಟೋ ಕೋಟಿ ಆಗಲಿ ನಾವು ಕೊಡ್ತೀವಿ, ಈ ಅರ್ಧನಾರೀಶ್ವರ ಮೂರ್ತಿಯನ್ನು ನಮಗೆ ಕೊಡ್ರಿ, ನಮ್ಮಲ್ಲಿ ಹೋಗಿ ಪ್ರದರ್ಶನಕ್ಕೆ ಇಡ್ತೀವಿ ಅಂತ ಹೇಳಿದ್ರು. ಹಂಗಾಗಿ ನಮ್ಮ ದೇವಸ್ಥಾನದವರು ಇಲ್ಲ, ಎಷ್ಟು ಕೋಟಿ ಕೊಟ್ಟರು ನಮ್ಮ ದೇವ್ರು ನಾವು ಮಾರ್ಕೊಳಕ್ಕಾಗತ್ತಾ? ಆಗಂಗಿಲ್ಲ. ನಮ್ಮ ಹಿಂದೂ ಧರ್ಮವನ್ನು ಬಿಟ್ಟು ನಾವು ನಮ್ಮ ಧರ್ಮದಲ್ಲಿ ಈ ನಮ್ಮ ದೇವರು ಮಾರ್ಕೊಳ್ಳೋದು ಒಂದೇ, ನಮ್ಮ ಎತ್ತೈನ ಅವ್ರು ಕೊಡೋದು ಒಂದೇ. ಇದು ನೋಡಿ ಕೋಟಿ ಲಿಂಗ ಸಣ್ಣ ಲಿಂಗದ ಆಕಾರನ ಕೆತ್ತನೆ ಮಾಡಿದ್ದಾರೆ. ಇದೊಂದೇ ಲಿಂಗದಲ್ಲಿ ಕೋಟಿ ಲಿಂಗ ಇರೋದು. ಕೋಟಿ ಲಿಂಗ ಅಂದ್ರೆ ಎಷ್ಟು ಲಿಂಗಗಳ ಕಡಿಮೆ ಇದ್ದಾವೆ. ಇದರೊಳಗೆ ಲಿಂಗದ ಆಕಾರನ ಚಿತ್ರ ತೆಗೆದಾರೆ. ಲಿಂಗಗಳು ಎಷ್ಟು ಕಮ್ಮಿ ಇದೆ, ಕೋಟಿ ಲಿಂಗದಲ್ಲಿ ಎಷ್ಟು ಕಮ್ಮಿ ಇದೆ ಅದ ಇದೊಂದೇ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಎಲ್ಲ ಲಿಂಗದ ಆಕಾರದಲ್ಲಿ, ಲಿಂಗದಲ್ಲಿ ಲಿಂಗ. ಶಿವ ಎಲ್ಲಿಲ್ಲ ರೀ, ಎಲ್ಲ ಕಡೆ ಶಿವನೇ ಇರೋದು. ಸೊ ಬನ್ನಿ, ಆ ಕೊಳ ಮತ್ತೆ ಅದು ಕೋಣೆ ಶಂಕರಲಿಂಗ ವಿಷ್ಣು ಪುಷ್ಕರಣಿಯೊಳಗಿರೋದು ಚತುರ್ಮುಖಲಿಂಗ. ನಮ್ಮ ಏಷ್ಯಾ ಖಂಡದೊಳಗೆ ನೇಪಾಳ ಪಶುಪತಿನಾಥ ಟೆಂಪಲ್ದೊಳಗೆ ಬಿಟ್ರೆ ನಮ್ಮ ಮಹಾಕೂಟದೊಳಗೆ, ದಕ್ಷಿಣ ಕಾಶಿ ಮಹಾಕೂಟದೊಳಗೆ ಮತ್ತೆ ಇಲ್ಲೇ 2 ಕಡೆ ಇರೋದಷ್ಟೇ. ನೇಪಾಳದೊಳಗೆ ಪಶುಪತಿನಾಥ ಟೆಂಪಲ್ಲು, ಅದನ್ನು ಬಿಟ್ಟರೆ ಮಹಾಕೂಟ, ದಕ್ಷಿಣ ಕಾಶಿ ಮಹಾಕೂಟದೊಳಗೆ ಶಿವ ವಿಷ್ಣು ಪುಷ್ಕರಣಿ ಒಳಗೆ ಶಿವ ತಪಸ್ಸು ಮಾಡಿದ ಜಾಗ, ಅಲ್ಲಿ ಚತುರ್ಮುಖಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಳಗಡೆ ನೀರಲ್ಲಿ ಮುಳುಗೋದ್ರೆ, ಒಂದು 2 ಅಡಿ ಮುಳುಗೋದ್ರೆ ಒಳಗಡೆ ಶಿವ ತಪಸ್ಸು ಮಾಡಿದಂಥ ಜಾಗದೊಳಗೆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಶಿವನ ಎಷ್ಟೋ ಸಿದ್ಧಿಗಾಗಿ ಲಿಂಗವನ್ನು ಅಲ್ಲಿ ತಪಸ್ಸು ಎಷ್ಟೋ ದಿನಗಳವರೆಗೂ ತಪಸ್ಸು ಮಾಡಿದ ಜಾಗ. ಹಾಗಾಗಿ ಕೋಣೆ ಶಂಕರಲಿಂಗ, ಶಿವ ತಪಸ್ಸು ಮಾಡಿದ ಜಾಗಕ್ಕೆ ಕೋಣೆ ಶಂಕರಲಿಂಗ. ಅಲ್ಲಿ ಸುಮಾರು ಒಂದು 5 ರಿಂದ 6 ಜನ ನಿಂದಿರಬಹುದು. ಒಳಗಡೆ ನಮಸ್ಕಾರ ಮಾಡ್ಬೋದು, ಒಳಗಡೆ ಏನಾದರೂ ಜಪ ತಪಗಳು ಮಾಡ್ಬೋದು. ಒಂದು 5-6 ಜನ ನಿಂದಿರುವಷ್ಟು ಜಾಗನೂ ಇದೆ. ಬಾದಾಮಿ ತಾಲೂಕು, ಬಾಗಲಕೋಟೆ ಜಿಲ್ಲೆ, ಮಹಾಕೂಟೇಶ್ವರ ಮಹಾಕ್ಷೇತ್ರ. ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ
4,20,000 ವರ್ಷಗಳು ಅಂದ್ರೆ ಸತ್ಯಯುಗ. ಸತ್ಯಯುಗದೊಳಗೆ ಹಿರಣ್ಯಕಶ್ಯಪ, ಹಿರಣ್ಯಾಕ್ಷ, ಹಿರಣ್ಯಕಶ್ಯಪರ ಧರ್ಮಪತ್ನಿ ಕಯಾದು, ಆ ಕಯಾದುವರ ಪವಿತ್ರ ಗರ್ಭದಿಂದ ಸುಮಾರು 4 ಜನ ಅವರ ಮಕ್ಕಳು, ಲಾದ, ಅನುಲಾದ, ಸಿಂಹಲಾದ, ಪ್ರಹ್ಲಾದ. ಈ 4 ಮಕ್ಕಳೊಳಗೆ 3ನೇವನೇ ಸಿಂಹಲಾದನ ಮಕ್ಕಳ ವಾತಾಪಿ ಇಲ್ವಲ್ಲರು. ಈ ವಾತಾಪಿ ಇಲ್ವಲ್ಲರು ಬಾದಾಮಿ ಒಳಗೆ ರಾಜ್ಯಭಾರ ಮಾಡಿರೋದ್ರಿಂದ ಬಾದಾಮಿಗೆ ವಾತಾಪಿಪುರ ಅಂತ ಆಗಿನಿಂದಲೂ ಹೆಸರಿತ್ತು. ಮುಂದೆ ಚೈನದ ಒಬ್ಬ ವಿಜ್ಞಾನಿ ಬಂದು ಬಾದಾಮಿಗೆ ಬದಮೋಯಿ ಅಂದ. ಈಗ ಬಾದಾಮಿ ಅಂತ ಕರ್ತಕ್ಕಂಥ ಏನು ಗ್ರಾಮ ಊರೈತೆ, ಆ ಊರಿನ ವ್ಯಾಪ್ತಿಯೊಳಗೆ ಮಹಾಕೂಟೇಶ್ವರ ಇರೋದು. ಚಾಲುಕ್ಯರ ಕಾಲ ಅಂದರೆ ಸುಮಾರು 550ಕ್ಕೆ ಮಹಾಕೂಟೇಶ್ವರ ದೇವಸ್ಥಾನದ ದೇವಾಲಯಗಳನ್ನು ಕಟ್ಟಿದರು. ಸುಮಾರು 6ನೇ ಶತಮಾನದಿಂದ ಈ ಕಟ್ಟಡಗಳೆಲ್ಲ ಇಲ್ಲಿ ಆದವು. ಶೃಂಗೇರಿ ಅಲ್ಲಿ ನಾವು ಶಾರದಾಂಬೆ ನೋಡ್ತೀವಿ, ಸರಸ್ವತಿನ. ಸೊ ಅಲ್ಲಿ ಬಿಟ್ಟರೆ ನಾವು ಮಹಾಕೂಟದೊಳಗೆ ಇರುವಂಥದ್ದು ತಾಯಿ ಎಲ್ಲವನ್ನು ಹೊತ್ಕೊಂಡು ಇಲ್ಲೇ ಕೂತ್ಬಿಟ್ಟಿದ್ದಾರೆ. ಸರಸ್ವತಿ ಗುಡಿ ಮಗ್ಗು. ಗೌರಮ್ಮ ಗುಡಿ ಎಲ್ಲ ಇದು ಒಂದು ದೀಪದ ಬೆಳಕು ವ್ಯವಸ್ಥೆ ಇಲ್ವಾ? ಒಂದು ದೀಪ ಲೈಟಿನ ವ್ಯವಸ್ಥೆ. ಲೈಟಿನ ವ್ಯವಸ್ಥೆ ಸ್ವಲ್ಪ ಮಂಗಗಳು ಜಾಸ್ತಿ ಇದೆ. ಮಂಗಗಳಿದ್ದಾಗಿ ಯಾವತ್ತು ದೀಪದ ಬೆಳಕಲ್ಲಿ ನೋಡೋಕ್ಕೆ ಚಂದ ದೇವರನ್ನ. ನಾವು ವರ್ಷಕ್ಕೊಂದ್ಸರಿ ನೋಡೋದು ಗೌರಮ್ಮನ್ನ. ಹೋಗಿ ಗಣಪತಿ ಜೊತೆ ಕ್ಯಾರೆ ಕೊಟ್ಬಿಡೋದು. ಒಬ್ಬೊಬ್ಬೊಬ್ಬೊಬ್ಬ ಬೃಹತ್ಕಾರದ ದೊಡ್ಡ ಹಾಲದ ಮರ ಅಂತಾರಲ್ಲ ಹಂಗೆ. ಎಷ್ಟು ವರ್ಷದ ಇತಿಹಾಸ ಇದು? ಇದು ಏನು ಲೆಕ್ಕ ಇಲ್ಲರಿ. 300 ವರ್ಷದ ಐತಂತ. ಏನು 300 ವರ್ಷ? ಇನ್ನೂ ಬೆಳೀತಿತ್ರಿ ಇದು. ಕೆಳಗಡೆ ಬಂಡೆ ಇರೋ ಸಂಬಂಧ ನೋಡಿ ಇಲ್ಲೆಲ್ಲ ಬೇರೆ ಹಚ್ಚಿದ್ದಾರೆ. ಅಲ್ಲ ಇಲ್ಲ ಬೇರು ಇವ್ರು ಎಲ್ಲಿ ಬೇಕಲ್ಲ ಹಚ್ಕೊಬಿಡ್ತಾರೆ ಇವ್ರು ಆಲದ ಮರ. ಅಲ್ಲಿ ಬಂದಿದೆ ಮರ ಅನ್ಕೊಂಡೀನಿ. ಇಲ್ಲ ಅದು ಉಯ್ಯಾಲೇ ಒಂದು ಬೇರು. ಬನ್ನಿ ಮತ್ತೆ ಇವತ್ತು ಹಬ್ಬಕ್ಕೆ ಫುಲ್ಲು ಹಬ್ಬ ಜೋರು, ಶಾಂತ ಜೋರು. ಸ್ಪೆಷಲ್ ಇದು ಮಾಕೂರು. ಹಾಂ ಇಲ್ಲ ಇಷ್ಟೊತ್ತಿಗೆ ತಿನ್ನಂಗಿಲ್ಲ ನಾನು. ಹಾಂ ಯಾವಾಗ ಆಗೋದು ರಥ? ಫೈನಲಿ ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಸುಂದರವಾದ ಪ್ಲೇಸ್ಗಳನ್ನು ನಾನು ತೋರಿಸ್ತಾ ಇರ್ತೀನಿ. ಇಷ್ಟಪಟ್ಟು ನೀವು ಮಾಡಿ. ನಮ್ಮ ವಿನಿ ಗೊಬ್ಬರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಬೇಕು. ಬೆಲ್ಲೈಕನ್ನು ಒತ್ತುತ್ತಾ ಇರಿ. ಏಕೆಂದರೆ ದೇಶ ಎಲ್ಲ ಸುತ್ತಿದ್ರು ನಮ್ಮ ಮನೆ ಪಕ್ಕದಲ್ಲೇ ಯಾವುದೋ ಒಂದು ನೆಮ್ಮದಿಯಾದ ಜಾಗ ಇರುತ್ತಂತೆ. ಅದೇ ರೀತಿ ನಾನು ನನ್ನ ಅಕ್ಕಪಕ್ಕದ ನನ್ನ ಜಿಲ್ಲೆಯಿಂದ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿರುವಂಥ ಒಂದು ಸುಂದರವಾದ ದೇವಸ್ಥಾನಗಳೇ ಆಗಲಿ, ಒಂದು ಹಳ್ಳಿಗಳೇ ಆಗಲಿ, ಯಾವುದೇ ಹಳ್ಳಿ ಸೊಗಡುಗಳಾಗಲಿ ನನ್ನ ಯೂಟ್ಯೂಬ್ ಚಾನಲ್ ತೋರಬೇಕು ಅಂತ ನಾನು ಇಷ್ಟಪಟ್ಟಿರೋದು. ಸೊ ನಿಮ್ಮ ಸಪೋರ್ಟ್ ನಮ್ಗೆ ಹೀಗೆ ಇರಲಿ. ಥ್ಯಾಂಕ್ ಯು.